ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟಿವ್ ಗೈಡ್ ಚಾನೆಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಾನು ನಮ್ಮ ಚಾನಲ್ ಮೇಲೆ ಯೂಟ್ಯೂಬ್ ಬಗೆಗಿನ ಮಾಹಿತಿ ಕೊಟ್ಟು ವಿಡಿಯೋ ಹಾಕ್ತಾ ಇರ್ತೇನೆ. ಅದರಿಂದ ತುಂಬ ಜನರಿಗೆ ಸರಿಯಾದ ಮಾಹಿತಿ ಕೂಡ ಸಿಗ್ತಾ ಇರುತ್ತೆ. ಬಟ್ ಚಾನಲ್ ರನ್ ಮಾಡಬೇಕಾದ್ರೆ ಏನಾದರೂ ಪಾಲಿಸಿ ವೈಲೇಷನ್ ಆಗುತ್ತೆ. ಹಾಗೇನಾದರೂ ಚಾನಲ್ ಮೇಲೆ ಸಮಸ್ಯೆ ಆದರೆ ನಮ್ಮನ್ನು ಸಂಪರ್ಕಿಸಿ ಪರಿಹಾರ ಕಂಡ್ಕೋಬೋದು ಅಂತ ಹೇಳಿ ಆ ಚಾನಲ್ ಮೇಲೆ ವಿಡಿಯೋ ಹಾಕಿದ್ದೇನೆ. ಅದರಲ್ಲಿ ನಂಬರ್ ಕೊಟ್ಟಿದ್ದೇನೆ. ಸೊ ಆ ಕೊಟ್ಟಿರೋ ನಂಬರ್ BSNLದು ಆಗಿದೆ. ಯಾರು BSNL ಸರ್ವಿಸ್ ಬಳಸ್ತಿದ್ದೀರಾ ನಿಮ್ಗೆ ಗೊತ್ತಿದೆ BSNL ಸರ್ವಿಸ್ ಹೇಗಿದೆ ಅಂತ. ಆದರೆ ಇಲ್ಲೊಂದು BSNL ಸರ್ವಿಸ್ ಬಗೆಗಿನ ಇನ್ನೊಂದು ಬೇರೆ ವಿಚಾರ ನಿಮ್ಮ ಹತ್ತಿರ ಹಂಚ್ಕೊಳ್ಬೇಕು. ನಾನು ಸುಮಾರು 8 ವರ್ಷದಿಂದ ಸ್ನೇಹಿತರೆ ಈ ನಂಬರ್ ಬಳಸ್ತಿದ್ದೀನಿ. ಮೊದಲು ನಾನು ಈ ನಂಬರ್ ನನ್ನ ಪರ್ಸನಲ್ ನಂಬರ್ ಆಗಿ ನಾನು ಬಳಸ್ತಾ ಇದ್ದೆ. ಆದರೆ ಈಗ 3 ವರ್ಷದಿಂದ ಯೂಟ್ಯೂಬ್ಗೆ ಬಳಸ್ತಾ ಇದ್ದೀನಿ. ಸೊ ಈಗ ಈ ನಂಬರ್ ಮೇಲೆ ದಿನಾಲೂ ಹಲವಾರು ಕಾಲ್ ಬರ್ತಿದೆ. ಸೊ ಬಂದ ಕಾಲ್ ರಿಸೀವ್ ಮಾಡಿ ಮಾತಾಡಬೇಕಾದ್ರೆ ಸರಿಯಾಗಿ ಕೇಳ್ತಾ ಇರಲಿಲ್ಲ. ನಾನು ಮಾತಾಡಿದ್ದು ಹಾಗೆ ನೀವು ಕಾಲ್ ಮಾಡಿ ಮಾತಾಡಿದರೆ ಅದು ಸ್ಪಷ್ಟವಾಗಿ ಕೇಳಿಸ್ತಾನೇ ಇರಲಿಲ್ಲ. ಯಾಕೆ ಈ ರೀತಿ ಅಂತ ಹಲವು ಬಾರಿ ನಾನು BSNLನವರಿಗೆ ಕಂಪ್ಲೇಂಟ್ ಮಾಡಿದೆ. ಟ್ವಿಟರಲ್ಲೂ ಕೂಡ ಹಲವು ಬಾರಿ ನಾನು ಕಂಪ್ಲೇಂಟ್ ಮಾಡಿದೆ. ನಿಜ ಹೇಳ್ತೀನಿ ಸ್ನೇಹಿತರೆ, ಸರ್ವಿಸ್ ಕೊಡೋ ನೆಟ್ವರ್ಕ್ ಆಪ್ರೇಟರ್ ಬಗ್ಗೆ ನಾನೇನು ಹೇಳಲ್ಲ, ಬೇರೆ ಸರ್ವಿಸ್ನವ್ರದ್ದು. ಆದರೆ ಈ BSNLನವರು ಕೊಡೋ ಪ್ರತಿಕ್ರಿಯೆ ತುಂಬ ಅದ್ಭುತವಾಗಿತ್ತು. ನಾನು ಮಾಡಿದ ಕಂಪ್ಲೇಂಟ್ಗೆ ಪ್ರತಿಯಾಗಿ ದಿನ ಕಾಲ್ ಮಾಡಿ ನನಗಾಗ್ತಿರೋ ಸಮಸ್ಯೆ ಬಗ್ಗೆ ಕೇಳಿ ಆದಷ್ಟು ಪರಿಹಾರ ಕೊಡೋ ಪ್ರಯತ್ನ ಅವ್ರು ಮಾಡಿದ್ರು. ತುಂಬ ಅಂದರೆ ತುಂಬ ಬೆಸ್ಟ್ ಸಪೋರ್ಟ್ ಟೀಮ್ BSNLದಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಏಕೆಂದರೆ ಅಷ್ಟು ಬೇಗ ಇವ್ರ ಕಡೆಯಿಂದ ನಮಗೆ ಕಾಲ್ ಬರ್ತಿತ್ತು. ಆದರೆ ನನ್ನ ಸಮಸ್ಯೆ ಬಗೆಹರಿದ ಸಮಯದಲ್ಲಿ ಮತ್ತೆ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ನನಗೆ ಅವರ ಕಡೆಯಿಂದ ಒಂದು ಸಲಹೆ ಸಿಕ್ತು. ಅದೇನೆಂದರೆ, ನೀವು ಬಳಸ್ತಿರುವ ಸಿಮ್ ಕಾರ್ಡ್ ತುಂಬ ಹಳೆಯದಾಗಿದೆ, ಅದನ್ನು ಬದಲಿಸಿ ಅದರಿಂದ ನಿಮಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿದರು. ಸೊ ನಾನು ಅದೇ ರೀತಿ ಮಾಡಿದೆ. ಈಗ BSNL ಒದಗಿಸೋ ಸಿಮ್ 5Gಗೆ ಸಪೋರ್ಟ್ ಮಾಡುವ ಅಡ್ವಾನ್ಸ್ ಸಿಮ್ ಆಗಿದೆ. 5G ನೆಟ್ವರ್ಕ್ ಇಲ್ಲ ಅದು ಬೇರೆ ಮಾತು. ಬಟ್ ನಿಮಗೆ ಕಾಲಿಂಗ್ ಸಮಸ್ಯೆ ಇದ್ದರೆ ಈ ಸಿಮ್ ಕಾರ್ಡ್ ಬದಲಿಸಿದರೆ ಖಂಡಿತ ಪರಿಹಾರ ಸಿಗುತ್ತೆ. ಸಿಗ್ನಲ್ ಕೂಡ ಅಷ್ಟು ಚೆನ್ನಾಗಿ ಸಿಗುತ್ತೆ. ಇನ್ನು ಈ BSNL ಯಾಕೆ ಅಂದರೆ, ನೋಡಿ, ಹಲವರ ಮನೆಯಲ್ಲಿ 2, 3 ಈವನ್ ಜಾಸ್ತಿ ಮೊಬೈಲ್ ಫೋನ್ ಇರುತ್ತೆ, ಹೌದಾ? ಈಗಿನ ಸಮಯಕ್ಕೆ ಒಂದು ಸಿಮ್ ರೀಚಾರ್ಜ್ ಮಾಡಬೇಕಾದ್ರೆ 28 ದಿನದ ವ್ಯಾಲಿಡಿಟಿಯ ರೀಚಾರ್ಜ್ ಮಾಡಬೇಕಾದ್ರೆ 350 ರೂಪಾಯಿ ಬೇಕು. ಇದು ಕಾಲಿಂಗ್ ಮತ್ತು ಡೇಟಾ ಜೊತೆ ಏನೋ OTT ಅಂತ ಕೊಡ್ತಾರೆ. ಅದು ನಮಗೆ ಯಾವುದೇ ಯೂಸಿಗೇ ಬರಲ್ಲ. ಆದರೂ ಅನಿವಾರ್ಯಕ್ಕೆ ಅಷ್ಟು ದುಡ್ಡು ಕೊಡಬೇಕು. ನಮಗೆ ಬರೀ ಕಾಲಿಂಗ್ಗೆ ರೀಚಾರ್ಜ್ ಮಾಡಬೇಕು ಅಂದರೆ ಆ ಪ್ಲಾನ್ಗಳೇ ಇಲ್ಲ. ಹಾಗಾಗಿ ಈ BSNL ನಿಮಗೆ ತುಂಬ ಉಪಯುಕ್ತ. ಅದರಲ್ಲಿ 107 ರೂಪಾಯಿಗೆ ಪ್ಲಾನ್ ಇದೆ. ಇದು ಮೊದಲು 35 ದಿನದ ವ್ಯಾಲಿಡಿಟಿಯೊಂದಿಗೆ ಬರ್ತಿತ್ತು. ಆದರೆ ಈಗ ಇದನ್ನು 28 ದಿನದ ವ್ಯಾಲಿಡಿಟಿಗೆ ಸೀಮಿತಗೊಳಿಸಿ ಇದರಲ್ಲಿ 200 ನಿಮಿಷ ಕಾಲಿಂಗ್ ಮತ್ತು 3 GB ಡೇಟಾ ಸಿಗ್ತದೆ. ಸೊ ಇದನ್ನು ನಾವು ಬಳಸ್ಬೋದು. ನಾವು ಜಾಸ್ತಿ ಫೋನ್ ಯೂಸ್ ಮಾಡಲ್ಲ ಅಂದರೆ ಸುಮ್ಮನೆ ಯಾವುದೋ ನೆಟ್ವರ್ಕ್ ಸಿಮ್ ಹಾಕಿ ಅದಕ್ಕೆ ಹೆಚ್ಚಿನ ದುಡ್ಡು ಕೊಟ್ಟು ರೀಚಾರ್ಜ್ ಮಾಡಿ ಬಳಸೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ, ಅನಿಸಿಕೆ ಸ್ನೇಹಿತರೆ. ಸೊ ಇದರಿಂದ ನಮಗೆ 230 ರೂಪಾಯಿ ಉಳಿತಾಯ ಆಗುತ್ತೆ. ಇದೊಂದು ನನ್ನ ಅಭಿಪ್ರಾಯ ಆಗಿತ್ತು. ಸೊ ನಿಮ್ಮ ಪ್ರಕಾರ ಯಾವುದು ಬೆಸ್ಟ್ ಅಂತ ನೀವು ಯೋಚಿಸ್ಕೊಂಡು ನೀವು ಅದರ ಜೊತೆ ಹೋಗ್ಬೋದು. ಯಾವ ನೆಟ್ವರ್ಕ್ ಬೆಸ್ಟ್ ಇದೆ ಅಂತ ನೀವೇ ಅದನ್ನು ಡಿಸೈಡ್ ಮಾಡಿ ಅದರ ಜೊತೆಗೆ ಹೋಗ್ಬೋದು. ಸೊ ನಾವು ಜಾಸ್ತಿ ಈ ಡೇಟಾ ಅದು ಯೂಸ್ ಮಾಡಲ್ಲ, OTT ಏನೂ ಯೂಸ್ ಮಾಡಲ್ಲ. ಬರೀ ನಮಗೆ ಬೇಕಾಗಿರೋದು ಒಂದು ಸ್ವಲ್ಪ SMS, ಆಮೇಲೆ ಒಂದು ಕಾಲ್ ಮಾಡಲಿಕ್ಕೆ ಅಂತ ಬೇಕಾಗಿರುತ್ತೆ. ಸೊ ಅದಕ್ಕಾಗಿ ನಾವು 350 ರೂಪಾಯಿ ಪೇ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸೊ BSNLಗೆ ನಾವು ಹೋದರೆ BSNL ನೆಟ್ವರ್ಕ್ನ ನಾವು ಚೂಸ್ ಮಾಡಿಕೊಂಡ್ರೆ 107 ರೂಪಾಯಿಯಲ್ಲಿ 28 ದಿನದ ವ್ಯಾಲಿಡಿಟಿಯ ಜೊತೆಗೆ 200 ನಿಮಿಷದ್ದು ಕಾಲಿಂಗ್ ಬರುತ್ತೆ. ಅದ್ರ ಜೊತೆಗೆ 3 GB ಡೇಟಾ ಕೂಡ ಸಿಗ್ತಾ ಇರುತ್ತೆ. ಸೊ ಬೇಕು ಅಂದರೆ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ಸೊ 107 ರೂಪಾಯಿ ನಾವು ಯೂಸ್ ಮಾಡೋದ್ರಿಂದ 350 ರೂಪಾಯಿ ಏನು ನಾವು ಹಾಕ್ತಾಯಿದ್ದೀವಿ ಅದರಲ್ಲಿ ನಮಗೆ 237 ರೂಪಾಯಿ 233 ರೂಪಾಯಿ ಉಳಿತಾಯ ಆಗುತ್ತೆ. ಸೊ ಪ್ರತಿ ತಿಂಗಳು 233 ರೂಪಾಯಿ ಉಳಿತಾಯ ಅಂದರೆ ಒಂದು ದೊಡ್ಡ ಅಮೌಂಟ್ ಆಗುತ್ತೆ. ಸೊ ಅದನ್ನು ನೀವು ಯೂಸ್ ಮಾಡಿಕೊಂಡು ಈ ರೀತಿ ಸರ್ವಿಸ್ ನೆಟ್ವರ್ಕನ್ನು ಯೂಸ್ ಮಾಡ್ಕೋಬೋದು. ಸಿಮ್ ಅಪ್ಗ್ರೇಡ್ ಮಾಡಿಕೊಂಡ್ರೆ ನಮ್ಮ ಸಿಗ್ನಲ್ಲು ಅದು ಇದು ಸರಿಯಾಗಿ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ. ಯಾಕೆಂದರೆ ನಾನು ಅದು ಫೇಸ್ ಮಾಡ್ತಾಯಿದ್ದೆ, ಅದು ಈಗ ಸರಿ ಹೋಗಿದೆ. ಸೊ ಅದಕ್ಕಾಗಿ ನನ್ನ ಅಭಿಪ್ರಾಯ ಹೇಳಬೇಕು ಅಂತ ನಿಮ್ಮ ಜೊತೆ ಈ ರೀತಿ ಒಂದು ವಿಡಿಯೋ ಮಾಡಿ ಹೇಳ್ತಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಧನ್ಯವಾದ.